ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ನೋಡ್ತೀರಿ, ನಾವು ಬಂದಿದ್ವಿ ಜೈಪುರ್ಗೆ. ಜೈಪುರ್ನೆಲ್ಲ ಮಸ್ತ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಜೈಪುರ ಎಕ್ಸ್ಪ್ಲೋರ್ ಮಾಡಿದ ವಿಡಿಯೋ ನನ್ನ ಇನ್ನೊಂದು ಚಾನಲ್ ಆದಂಥ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ ನಿಮ್ಗೆ ನೋಡೋಕೆ ಸಿಗುತ್ತೆ. ನಾನು ಇವತ್ತು ಹೊಂಟನಿ ಜೈಪುರದಿಂದ ಡೆಲ್ಲಿಗೆ ಇನ್ನೊಂದು ರೂಟ್ ನಿಮ್ಗೆ ಪರಿಚಯ ಮಾಡ್ಸೋಕ್ಕೆ. ಯಾವ ರೂಟ್ ಹೇಳ್ರಿ? ನಮ್ಮ ಭಾರತ ದರ್ಶನ ಸೀರೀಸ್ ಒಳಗೆ ಇವತ್ತು ನಾವು ಕವರ್ ಮಾಡತ್ತೀವಿ ರಾಜಸ್ಥಾನದ ಇಂಟೀರಿಯರ್ ರೂಟ್ಸ್. ಈಗ ನಾರ್ತ್ ರಾಜಸ್ಥಾನ ನೋಡಿದ್ರಿ, ಈಗ ನಾವು ಸ್ವಲ್ಪ ಈಸ್ಟ್ ರಾಜಸ್ಥಾನ್ ಸೈಡ್ ಹೋಗೋಣ ಅಂತ. ಯಾವ್ದು ಹೇಳ್ರಿ? ಜೈಪುರದಿಂದ ನಾವು ಸವಾಯಿ ಮಾಧೋಪುರ ಹೋಗ್ತೇವೆ, ಕೋಟಾ ಅಂತೇಳಿ. ಕೋಟಾದಿಂದ ಮತ್ತು ನಾವು ಹಿಂಡೋನ್ ಸಿಟಿ ಅದೆಲ್ಲ ದಾಟ್ಕೊಂಡು ಉತ್ತರ ಪ್ರದೇಶದ ಮಥುರಾ ಮುಡ್ತೇವೆ. ಮಥುರಾಯಿಂದ ದಿಲ್ಲಿಗೆ ಹೋಗ್ತೇವೆ ರೀ. ಪೂರ್ತಿ ನಾವು ಈಸ್ಟ್ ರಾಜಸ್ಥಾನನ ಈ ವಿಡಿಯೋ ಒಳಗೆ ನಿಮ್ಗೆ ರೈಲು ಮಾಧ್ಯಮದಿಂದ ನಾನು ತೋರಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತೀನಿ. ನಮ್ಮದು ಜರ್ನಿ ಡೈರೆಕ್ಟ್ ಇರೋಂಗಿಲ್ಲ, ಕಟ್ ಜರ್ನಿ ಐತಿ. ಸವಾಯಿ ಮಾಧೋಪುರ ಒಳಗೆ 1 ತಾಸು ನಮ್ದು ಹಾಲ್ಟ್ ಐತಿ. ಆ ಹಾಲ್ಟ್ ಒಳಗೆ ನಾವು ಮುಂಬೈ ದಿಲ್ಲಿ ಒಳಗೆ ಮೇನ್ ಲೈನ್ ಒಳಗಿರುವಂಥ ಟ್ರೈನ್ದೆಲ್ಲ 1:30 ಸ್ಕಿಪ್ನ ನೋಡೋಣಂತ್ರಿ. ಯಾಕೆ ಹೇಳ್ರಿ? ಸವಾಯಿ ಮಾಧೋಪುರದ MPS ಐತಿ 1:30 ಟ್ರೈನ್ ಎಲ್ಲ ಆಲ್ಮೋಸ್ಟ್ ಸ್ಕಿಪ್ ಮಾಡ್ತಾವೆ. ಒಂದಷ್ಟು ಟ್ರೈನ್ ಅದಾವೆ ಅಷ್ಟು ಅಲ್ಲಿ ಸ್ಟಾಪ್ ಮಾಡ್ತಾವೆ. ಅದಕ್ಕೆ ನಾವು ಆ ಸ್ಟೇಷನ್ನ ಚೂಸ್ ಮಾಡ್ಕೊಂಡ್ವಿ. ನಾನೀಗ ಅದೇನು ರೀ ಹೋಟೆಲ್ ರಾಯನ್ ಒಳಗೆ ಜಸ್ಟ್ ಚೆಕ್ಔಟ್ ಮಾಡಿದೆ. ಇಲ್ಲೇ ನೋಡಿರಿ ರೈಲ್ವೆ ಸ್ಟೇಷನ್ ಇದೆ. ಹೋಟೆಲ್ ರೈಲ್ವೆ ಸ್ಟೇಷನ್ 2 ಗಂಟೆಗೆ ಟ್ರೈನ್ ಐತಿ. ಆರಾಮ್ 1:45 ಬಿಡಾತೀವಿ. 10 ನಿಮಿಷದಾಗ ಮುಡ್ತೇವೆ, 5 ನಿಮಿಷದಾಗ ಟ್ರೈನ್ ಡಿಪಾರ್ಚರ್ ತೊಗೊಂಡು. ನೀವೇನಾರ ಜೈಪುರಿಗೆ ಅಡ್ಡಾಡಕ್ಕೆ ಬಂದಿರಂದ್ರೆ, ಬೇಸ್ಲಿ ನೀವೇನಾರ ಟೂರಿಸ್ಟ್ ಮೈಂಡ್ ಸೆಟ್ದವ್ರು ಇದ್ರಂದ್ರೆ ಒಂದು ಸತನಾದರೂ ಜೈಪುರ ವಿಸಿಟ್ ಮಾಡಲೇಬೇಕು. ರೈಲ್ವೆ ಸ್ಟೇಷನ್ ಹೊರಗೆ ನಿಮ್ಗೆ ಮೆಟ್ರೋ ಸ್ಟೇಷನ್ನು ನೋಡೋಕೆ ಸಿಗುತ್ತೆ. ಇದೇನೈತಲ್ಲ, ಇದು ಮೆಟ್ರೋ ಸ್ಟೇಷನ್. ಇದು ನೋಡ್ರಿ, ಇದು ಪೂರ್ತಿ ರಾಜಸ್ಥಾನಿ ಕಲ್ಚರ್ನ ನಿಮ್ಗೆ ಎದ್ದು ತೋರಿಸ್ತೈತಿ ಈ ರೈಲ್ವೆ ಸ್ಟೇಷನ್. ಇದು ನಾನು ನಿಮ್ಗೆ ತೋರಿಸಿದ್ದ ಫಸ್ಟ್ ಪ್ಲಾಟ್ಫಾರ್ಮ್ ಸೈಡ್. 6th ಪ್ಲಾಟ್ಫಾರ್ಮ್ ಸೈಡ್ ಹೋಗಿದ್ದೀವಿ ನಾವು ಮೊನ್ನೆ. NW ಅವ್ರು ನಮ್ಗೆ ವಿಸಿಟ್ ಇಟ್ಟಿದ್ರೆ, ಅದನ್ನು ನಾನು ನಿಮ್ಗೆ ಕ್ಲಿಪ್ಸು ಹಾಕಿರ್ತೀನಿ. ಅಲ್ಲಿ ಮಸ್ತ್ ಕೆಲಸ ನಡೆಯತೈತಿ. ಪೂರ್ತಿ ಹೈಟೆಕ್ ರೈಲ್ವೆ ಸ್ಟೇಷನ್ ಜೈಪುರದ್ದು ಆಗತೈತಿ. ನಾವು ಹೋಪ್ ಮಾಡ್ತೀವಿ ನಮ್ಮ ಕಡೆ ಇರುವಂಥ ರೈಲ್ವೆ ಸ್ಟೇಷನ್ಗಳು ಎಲ್ಲ ಹಿಂಗೆ ಡೆವಲಪ್ಮೆಂಟ್ ಆಗಲಿ ಅಮೃತ್ ಭಾರತ್ ಸ್ಕೀಮ್ ಒಳಗೆ ಅಂತಂತೇಳಿ. ಇವತ್ತಿನ ನಮ್ಮದು ಟ್ರೈನ ಸವಾಯಿ ಮಾಧೋಪುರ ಮಟ್ಟ ಯಾವುದೈತಪ್ಪ ಅಂತಂತಂದ್ರೆ, ಜೈಪುರದಿಂದ ಮುಂಬೈಗೆ ಹೋಗುವಂಥ ಗನ್ಗೋರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅದರ ದರನ್ ಹೆಂಗೆ ಏನಿರುತ್ತೆ ಎಲ್ಲ ತೋರಿಸೋಂಥ 1 ತಾಸು 50 ನಿಮಿಷ ಡಿಸ್ಟೆನ್ಸ್ ನಮ್ಗೆ ಇಲ್ಲಿಂದ ಸವಾಯಿ ಮಾಧೋಪುರ 1 ತಾಸು 50 ನಿಮಿಷ ಟೈಮ್ ತೊಗೊಳತ್ತ ಟ್ರೈನ್ ಇಲ್ಲಿಂದ ಸವಾಯಿ ಮಾಧೋಪುರ ಮಠ. ಬರ್ರಿ ನೋಡ್ರಿ, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಐತಿ. ಭಾಳ ರಶ್ ಇತ್ತು ರೀ ಇಲ್ಲಿ. ನಿನ್ನೆ ನಂದು ಇನ್ನೊಂದು ಚಾನಲ್ ಒಳಗೆ ವಿಡಿಯೋ ನೋಡ್ಬೋದು ನೀವು. ಸ್ವಲ್ಪ ನಾವು ಇದು ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡೋಕೆ ಬಂದಿದ್ದೀವಿ. ಜೋಧ್ಪುರ್ ವಾರಾಣಸಿ ಮರುದರ್ ಎಕ್ಸ್ಪ್ರೆಸ್ ಅರೈವ್ ಆಯ್ತು ನೋಡ್ರಿ. ಇಲ್ಲಿ ಭಾಳ ರಶ್ ಹೋಗುತ್ತೆ ಇದು ಗಾಡಿಗೆ. ನೀವೇನು ನಾರ್ತದ ಕ್ರೌಡ್ ಕೇಳಿ ಬರ್ತಿರಲ್ಲ, ಅದೆಲ್ಲ ಇಂಥ ಗಾಡೀಸ್ ಒಳಗೆ ನಿಮ್ಗೆ ನೋಡೋಕೆ ಸಿಗುತ್ತೆ ನೋಡ್ರಿ. ಜೋಧ್ಪುರಿಂದ ಬಂದೀಗಿದೆ, ಎಷ್ಟು ರಶ್ ಇದೆ. ನಾಲ್ಕನೇ ಪ್ಲಾಟ್ಫಾರ್ಮಿಗೆ ಬಂದೇವೆ ನೋಡ್ರಿ. ಇಲ್ಲಿ ಇರೋಡ್ ಲೋಕೋ ಶೆಡ್ದ 30555 ನಮಗೆ ಇವತ್ತು ಲೀಡ್ ಐತಿ. ವಾ, ಇದು ನೋಡ್ರಿ ನಮ್ಮ ಟ್ರೈನ್ 12956 ಜೈಪುರ್ ಮುಂಬೈ ಸೆಂಟ್ರಲ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಕೋಚ್ ಇವತ್ತು ಅಂದ್ರೆ ನಮ್ದು ಜರ್ನಿ ಇವತ್ತೈತಿ 3 AC ಕ್ಲಾಸ್ ಒಳಗೆ. ಭಾಳ ಬಿಸಿಲು ಐತ್ರಿಪ್ಪ ಇಲ್ಲಿ ಜೈಪುರ ಒಳಗೆ. ನಮ್ಮ ಕಡೆಯಲ್ಲಿ ಫುಲ್ ಮಳೆ ಆಗತೈತಿ. ಇದು ಶಿರಾಡಿ ಘಾಟ್ ಬಂದಾಗೈತಿ. ಹೊಳ್ಳೆ ಟ್ರೈನ್ಸ್ ಎಲ್ಲ ಡೈವರ್ಟ್ ಆಗ್ಯಾವ, ವಾಯ ಕೇರಳ, ವಾಯ ಇದು ಗೋವಾ. ಬಟ್ ಇಲ್ಲಿ ನೋಡ್ರಿ ಬಿಸಿಲು, ನೀವು ಇದನ್ನು ಅಬ್ಸರ್ವ್ ಮಾಡತ್ತಿರ್ಬೋದು. ನಂದೇನಪ್ಪ ಅಂತಂದ್ರೆ ಬೆವರು, ಭಾಳ ಬೆವರು ಐತಿ. ಒಂದು ಕಡೆ ಅಲ್ಲಿ ನಮ್ಮ ಊರುಗಳೊಳಗೆಲ್ಲ ಮಳೆ ಆಗಿ ಎಲ್ಲ ಸುನಾಮಿ ಆದಂಗೆ ಆಗ್ಬಿಟ್ಟದೆ. ಇಲ್ಲೇ ಮಳೆ ಇಲ್ದ ನಮ್ಮ ಮೈ ಒಳಗಿಂದ ಸುನಾಮಿ ಹರಿದಂಗೆ ಆಗ್ತೈತಿ ಬೆವರು. ಬಿಸಿಲ 2 ಸಾಕಾಗೈತ್ರಿ. AC ಒಳಗೆ ಹೋದ ಹುಡುಕ ಚಲೋ ಅನ್ಸರ್ ಸಾಕು. ಇಲ್ಲಿ ನೋಡ್ರಿ, ಇಲ್ಲಿ ಲಾಂಗ್ ರನ್ನಿಂಗ್ ಗಾಡಿ ಬಂದು ಅಜ್ಮೀರ್ ಎರ್ನಾಕುಲಮ್. ನಾವು ಇಲ್ಲಿ ಸಿಟಿಗೆ ಬಂದು ಕುಂತೇವೆ ಸೈಡ್ ಲವರ್ದಾಗ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ವೈಬ್ಸ್ ಐತಿ ಗಾಡಿಗೆ. ಹೊರಗೆ ಹೋಗಕ್ಕಂತೂ ಧೈರ್ಯನೇ ಆಗತ್ತಿಲ್ಲ, ಅಷ್ಟು ಬಿಸಿಲು ಐತ್ರಿ. ಆರಾಮ್ ನಾನು ಮಳೆ ಒಳಗಿದ್ದೆ. ಅಲ್ಲೇ ಕಂಟೆಂಟ್ ಡಿಫ್ರೆಂಟ್ ಮಾಡ್ಬೇಕಂತ, ಭಾರತ ದರ್ಶನ ಮಾಡ್ಬೇಕಂತ ಇಲ್ಲಿ ಬಂದೆ. ಬಿಸಿಲಾಗಿ 5ಕ್ಕೆ ಡಿಪಾರ್ಟ್ ಆದ್ವಿ ರೀ ಜೈಪುರದಿಂದ. ಯಾರೋ ಚೈನ್ ಹೇಳಿದ್ರು ಅನ್ಸತ್ತೆ. ನಾನು ಡಿಪಾರ್ಚರ್ ಲೇಟ್ ತೊಗೊಂಡೆ. ಯಾಕಂತಂದ್ರೆ ಒಬ್ಬ ಅಂಕಲ್ ಓಡು ಟ್ರೈನ್ನಾಗ ಹತ್ಸಾತನ್ರಿ ಮಂದಿನ. ಭಾಳ ತಲೆ ಹಾಪತ್ತೆ. ಮತ್ತು ಡಿಪಾರ್ಟ್ ಆದ್ವಿ ನಾವು. ಬಿಸಿಲು ಇಷ್ಟ ಐತೆ ಹೇಳ್ರಿ. ಹೊರಗೆ ಇಲ್ಲಿ ಡೋರಿಗೆ ಬಂದು ನಿಂದ್ರಾಗ ಆವತ್ತು ಅಷ್ಟು ಬಿಸಿಲು ಐತೆ ಲಿಟ್ರಲಿ. ಜೈಪುರ ಉದಯಪುರ ಇಂಟರ್ಸಿಟಿ ನಿಂತಿದೆ ಆ ಸೈಡ್. ಇಲ್ಲಿ ನೋಡ್ಬೋದು.
ಪ್ಯಾಂಟ್ರಿ ಕಾರ್ ಏನು ಟ್ರೈನ್ ನೋಡ್ರಿ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಐತೆ ಭಯ ಈ ಕೆಪಾಚಿನೋ ಬನಾವನ ಇಲ್ಲಿ ನೋಡ್ರಲ್ಲಿ ವಾಯ್ ಇದ್ದ ರೆಡಿ ಟು ಈಟ್ ನೂಡಲ್ಸ್ನು ಐತೆ ಮತ್ತು ಸಕ್ಕರೆ ಹಾಕ್ಯಾರ ಕಾಫಿಗಾಗೆ ಮತ್ತು ನಾನು ಒಂದು ಕೆಪಾಚಿನೋ ಹೇಳೀನಿ ಅನ್ನ ಒಂದು ಬ್ರೆಡ್ ಕಟ್ಲೆಟ್ನು ತೊಗೊಂಡ್ರೆ ಬ್ರೆಡ್ ಒಳಗೆ ಇಲ್ಲಿಂದ ನನಗೆ ಕಾಣತೈತೆ ಬಟರ್ ಹಚ್ಚಾರ ಟ್ರೈನ್ ಬಿಟ್ಟು ಅರ್ಧ ತಾಸಿಗೆ ನನ್ನ ಸರ್ವಿಸಸ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟು ನೋಡ್ರಿ चम्मच याद एक ही बचा थोड़ा और पानी डालो भाई तू मांगता तो कौन पानी ज़्यादा हाँ थोड़ा सा वो डाल देख लो ठीक हो जमे वो नूडल्स बहुत ऊपर आ गए थोड़ा सा डाल दे कैफे एंटी का ये नहीं कैफे एंटी का है ना नहीं चाय नहीं है कैफे एंटी का चाय नहीं कॉफी है चाय ये रही देखो नहीं ये बनाओगे ना अच्छी बात नेस कॉफी नहीं ये एक कैपेचिनो दे दो भैया थैंक यू ನಂಗಿದೆ ಕೆಫೆದ್ದೆ ಕ್ಯಾಪಚಿನೋ ಭಾಳ ಲೈಕ್ ಆಗುತ್ತೆ ಭಾಳ ಲೈಕ್ ಹಾಂ ಬಿಸಿಲು ಐತೆ ಹೊರಗೆ ಬಟ್ ಒಳಗೆ ಟ್ರೈನ್ ಒಳಗೆ ಏನು ತಂಪು ವೆದರ್ ಐತಲ್ಲ ಅದಕ್ಕೆ ಇದು ಸೂಟ್ ಆಗುತ್ತೆ ನಿಮ್ಮ ಜೊತೆ ಚೇರ್ಸ್ ಬಟ್ ಕಪ್ ನೋಡ್ರಿ ಎಷ್ಟು ದೊಡ್ಡದು ಕೊಟ್ಟ ನನ್ನ ಬೇಕಿದ್ನಲ್ಲಿ ಎಸ್ಕ भैया बताएंगे कितने दिए भैया कितने दिए 400 दे दिया आपने 10 रुपये है कुछ राजस्थान ಮಳೆ ಇಲ್ಲ ಬಟ್ ಎಲ್ಲ ಹಚ್ಚ ಹಸಿರು ಕಾಣಕತ್ತಿ ಇದನ್ನ ನೋಡಿ ನಿಮಗೆ ನಾವು ರಾಜಸ್ಥಾನದಾಗ ಅದೇ ಒಂದು ಅನಿಸುತ್ತೇನ್ರಿ ಫುಲ್ ಫೀಲ್ ವೆಲ್ಕಮ್ ಟು ಸೌತ್ ಈಸ್ಟರ್ನ್ ಪಾರ್ಟ್ ಆಫ್ ರಾಜಸ್ಥಾನದಾಗ ಬರೀ ಡೆಸರ್ಟ್ ಅಷ್ಟೇ ಅಲ್ರಿ ಚಲೋ ಗ್ರೀನ್ ರೀಜನು ನಿಮ್ಗೆ ನೋಡಕ್ಕೆ ಸಿಗುತ್ತೆ ಡೆಲ್ಲಿ ಜೈಪುರ್ ಎಕ್ಸ್ಪ್ರೆಸ್ ವೇ ನೋಡ್ರಿ ಮೇಲೆ 4ರಿಂದ 4.5 ಅವರ್ ಒಳಗೆ ಡೆಲ್ಲಿಯಿಂದ ಜೈಪುರಿಗೆ ಬರ್ಬೋದಂತ ಈ ಎಕ್ಸ್ಪ್ರೆಸ್ ವೇ ಕಂಪ್ಲೀಟ್ ಆದಮೇಲೆ ಜರ್ನಿ ಇದ್ದಿದ್ದು 1 ತಾಸು 50 ನಿಮಿಷದಿತ್ತು ಬಿಫೋರ್ ಟೈಮ್ ಎಂಟ್ರ್ ಆಗ್ಬಿಟ್ಟು ನೋಡ್ರಿ ನನಗೆ ಸವಾಯಿ ಮಾಧವಪುರಕ್ಕೆ ಇಲ್ಲಿ ಗಾಡಿದ ಲೋಕೋ ರಿವರ್ಸಲ್ಲೂ ಆಗುತ್ತೆ ಯಾಕಂತಂದ್ರೆ ಇದು ಮುಂದಿನ ಡೆಲ್ಲಿ ಮುಂಬೈ ಮೇನ್ ಲೈನ್ ವಾಯ ವಡೋದ್ರ ಹೋಗೋದ್ರಿಂದ ಮುಂದೇನು ನೋಡತ್ತಿರಲ್ಲ ಅದೇ ನೋಡ್ರಿ ಮುಂಬೈ ಮೇನ್ ಲೈನ್
और हमारी जो लाइन है ये मर्ज हो रही है अभी मुंबई कोटा दिल्ली लाइन से और हम लोग ಸವಾಯಿ ಮಾಧವಪುರ ಜಂಕ್ಷನಿಗೆ ಎಂಟ್ರಿ ಆಗ್ಯವ್ರಿ ನಾವೀಗ. ನೀವು ಟಿ ವಿ ಒಳಗದು ಎಲ್ಲ ನೋಡಿರ್ಬೋದು, ರಣತಂಬೂರ್ ನ್ಯಾಷನಲ್ ಪಾರ್ಕ್ ಅಂತೇಳಿ ಟೈಗರ್ ಸಫಾರಿ ಎಲ್ಲ ಮಾಡಕ್ಕೆ ಬರ್ತಾರೆ. ಆ ಪ್ಲೇಸ್ ಇರೋದು ಇಲ್ಲೇನೆ ಸವಾಯಿ ಮಾಧವಪುರ ಒಳಗೆ. ಜಾಸ್ತಿ ಟೈಗರ್ಸು ನಿಮ್ಗೆ ನೋಡೋಕೆ ಸಿಗ್ತಾವೆ. ಡಿಫ್ರೆಂಟ್ ವೆರೈಟಿ ಆಫ್ ಮಚ್ಚಲಿ ಇದು ಅಂತ ಇಲ್ಲಿ ಭಾಳ ಫೇಮಸ್ ಅದಾವೆ ರೀ. ಒಂದು 25 ಜಾಗ ಅದಾವೆ ನಿಮ್ಗೆ ಇಲ್ಲೇ ಅಂದ್ರೆ ಸಫಾರಿ ಮಾಡೋಕ್ಕೆ ಡಿಫ್ರೆಂಟ್ ಝೋನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಟೈಪ್. ಇಲ್ಲಿ ನೀವು ಬಂದ ರಣತಂಬೂರ್ ನ್ಯಾಷನಲ್ ಪಾರ್ಕ್ನು ಎಂಜಾಯ್ ಮಾಡ್ಬೋದು. ಮತ್ತು ಇದೇನು ಹೋಗುತ್ತಲ್ಲ ಪ್ಯಾಲೇಸ್ ಕ್ವೀನ್ ಅಂತ ನೋಡಿ, ಯಾವುದಂದ್ರೆ ಪ್ಯಾಲೇಸ್ ಆನ್ ವೀಲ್ಸ್ ಟ್ರೈನ್ ರಾಜಸ್ಥಾನದ ಫೇಮಸ್. ಅದೆಲ್ಲ ರಣತಂಬೂರ್ ನ್ಯಾಷನಲ್ ಪಾರ್ಕ್ ಎಲ್ಲ ಸ್ಟಾಪ್ ಕೊಟ್ಟು ಹೋಗುತ್ತೋ ಅಷ್ಟು ಫೇಮಸ್ ಐತಿ. ನಮ್ಮ ಟ್ರೈನ್ ಈಗ 4:30-5 ಗಂಟೆಗೇನೋ ಐತಿ. ಸೋಗರಿಯ ಅಂದ್ರೆ ಕೋಟಾದಿಂದ ದಿಲ್ಲಿಗೆ ಹೋಗುವಂಥ ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಂಥೇಳಿ ನೋಡ್ರಿ. ಇಲ್ಲೇ ಸ್ಟೇಷನ್ ಒಳಗೂ ಎಲ್ಲ ನಿಮ್ಗೆ ಪೇಂಟಿಂಗ್ಸ್ ನೋಡೋಕೆ ಸಿಗುತ್ತೆ. ರಣತಂಬೂರ್ ನ್ಯಾಷನಲ್ ಪಾರ್ಕದ್ದು ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಐತಿ. ಇಲ್ಲಿದು ಹುಲಿಗಳು ಭಾಳ ಫೇಮಸ್ ಮತ್ತು ಭಾಳ ಫ್ರೆಂಡ್ಲಿ ಅಂತ್ರಿ. ಇದೊಂದು ನೀವು ನೆನ್ಪಿಟ್ಬೇಕಾ, ಫ್ರೆಂಡ್ಲಿ. ಇಲ್ಲಿ ಬಾಜು ಬಂದು ನಿಂತೈತಿ ಜೈಪುರದಿಂದ ಬಾಂದ್ರಾಗ ಹೋಗುವಂಥ ಎಕ್ಸ್ಪ್ರೆಸ್. ಇದ್ರದ್ದು ಇಲ್ಲೇ ಲೋಕೋ ರಿವರ್ಸಲ್ ಆಗತ್ತೆ. ಇದು 1:15 ಬಿಟ್ಟಿದೆ. ಬಟ್ ಏನೋ ಪ್ರಾಬ್ಲಮ್ ಆಗಿದ್ರ ಸಂಬಂಧ ಇದನ್ನು ಏನು ಮಾಡ್ರಿ ಹೇಳ್ರಿ ಮರ್ತೇಳ್ರಿ. ಇದು ಏನೋ ಪ್ರಾಬ್ಲಮ್ ಆಗಿದ್ರ ಸಂಬಂಧ ಈ ಟ್ರೈನ್ನ ನಾವು ಓವರ್ಟೇಕ್ ಮಾಡ್ಕೊಂಬಂದೀವಿ. ನೀವು ನೋಡಿರ್ತೀರ ಅಂತೇಳಿ ನಾನು ಅನ್ಕೋತೀನಿ. ಬರ್ರಿ ವೆಯ್ಟ್ ಮಾಡತ್ತೇವೆ ಗಾಡಿಗೆ. ಇಲ್ಲಿ ನೋಡ್ರಿ, ಟ್ರಾವೆಲರ್ಸ್ ಲೈಫ್ ಹೆಂಗಿರುತ್ತೆ, ಅನ್ನ ಎಡಿಟ್ ಮಾಡತ್ತಾರೆ ಕುಂತಲ್ಲೇ. ಯಾಕಂದ್ರೆ ಆನ್ ಟೈಮ್ ರನ್ನಿಂಗ್ ಆಫೀಸ್ ಆನ್ ಟೈಮ್ ಕಂಟೆಂಟ್ ಪ್ರೊವೈಡ್ ಮಾಡ್ಬೇಕಲ್ಲ, ಅದ್ರ ಸಂಬಂಧ. ನಿಮ್ಗೆ ಅನ್ನಿಸ್ತಿರ್ಬೋದು ಇದೆಲ್ಲ ಜಾಬ್ ಭಾಳ ಈಸಿ ಇರುತ್ತೆ ಅಂತೇಳಿ. ಬಟ್ ಇಂಥ ಬಿಸಿಲಾಗ ದಿನ ಅಡ್ಡಾಡೋದು ನಮ್ಮ ಕಷ್ಟ ನಮ್ಗೆ ಗೊತ್ತು. ಟ್ರೈನ್ ಬರೋಕೆ ಇನ್ನೂ 1.5 ತಾಸು ಐತ್ರಿ. ಅದಕ್ಕೆ ಇಲ್ಲೇ ಇವರು ಪಾನಿಪುರಿ ತಿನ್ನಕ್ಕೆ ಬಂದ್ರೆ ನಾನಂತೂ ತಿನ್ನತ್ತಿಲ್ಲ. ನಾವಂತೂ ಟ್ರಾವೆಲ್ ಲಾಗರ್ಸ್ ಬಿಟ್ಟು ಬರೀ ಫುಡ್ ಲಾಗರ್ಸ್ ಆಗಿಬಿಟ್ಟೇವಿ ಎಲ್ಲ ಕಡೆ. ಬಂತು ನೋಡ್ರಿ ಆನ್ ಟೈಮಿಗೆ ನಮ್ಮ ಟ್ರೈನ್. ಸೋಗರಿಯ ನ್ಯೂ ಡೆಲ್ಲಿ ಇಂಟರ್ಸಿಟಿ. ಜನರಲ್ ಪ್ಯಾಕ್ ಐತಿ. ಬರೀ ಇಲ್ಲೇ ಕೋಟಾದಿಂದ ಬಂದ್ರೂ ಪ್ಯಾಕ್ ಹೊಂಟದ ಗಾಡಿ. गंगापुर सिटी भरतपुर मथुरा के रास्ते न्यू दिल्ली हो जाने वाली गाड़ी अब ಇಲ್ಲಿ ನೋಡ್ರಿಲ್ಲ ನಮ್ಮ ಸೆಕೆಂಡ್ AC ಒಳಗೆ ಬಂತೆ. ವಾವ್, ಬ್ಲ್ಯಾಂಕೆಟ್ ನೋಡ್ರಿ ಇದ್ರದ್ದು. ಮನ್ಯಾಗ ಏನು ಯೂಸ್ ಮಾಡ್ತಾರಲ್ಲ ಅದು ವಿಂಟೇಜ್ ರೈಲ್ವೆ ಬ್ಲ್ಯಾಂಕೆಟ್ ಇಟ್ಟಿಲ್ಲ ಇವ್ರ. ಇದೊಂದು ಅಲ್ದ ಇಲ್ಲೂ ಡಿಫ್ರೆಂಟ್ ಐತೆ. ಎಲ್ಲ ಡಿಫ್ರೆಂಟ್ ನಮ್ಮ ಕಡೆ. ಫೈನಲಿ ಡಿಪಾರ್ಟ್ ಆದ್ವಿ ರೀ ನಾವೀಗ. ಫೈನಲಿ ಡಿಪಾರ್ಟ್ ಆದ್ವಿ ರೀ ನಾವೀಗ ಸವಾಯಿ ಮಾಧವಪುರಿಂದ. ನೀಟ್ ಆ್ಯಂಡ್ ಕ್ಲೀನ್ ಎಂಟ್ರಿ ಅದೈತೆ ನೋಡ್ರಿ. ಮಸ್ತ್ AC ಬರತೈತಿ. ಈಟ ಮಟ ನನಗೆ ಅದು ಬಿಸಿಲಾಗ ಕುಂತು ಸಾಕಾಯ್ತು. ನಮ್ಮ ಮಮ್ಮಿ ಫೋನ್ ಹಚ್ಚಿದ್ರೆ ಅವ್ರ ಜೊತೆ ಮಾತಾಡತ್ತಿದ್ದೆ. ನಮ್ಮ ಧಾರವಾಡದಾಗೆಲ್ಲ ಫುಲ್ ಮಳೆ ಆಗತ್ತೈತಿ ಕಂಟಿನ್ಯೂಸ್ ಆಗಿ. ಬಟ್ ಇಲ್ಲಿ ನೋಡ್ರಿ ನೀವು ಕಾಣ್ಬೋದು ಮಳೆ ಹನಿ ಇಲ್ರಿ ಇಲ್ಲಿ. ಮತ್ತು ಇದ್ರದ್ದು ನಮ್ಮ ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಾವು ಸವಾಯಿ ಮಾಧವಪುರದಿಂದ ಬಿಟ್ಟಿವಿ. ನೆಕ್ಸ್ಟ್ ಹೋಗ್ತೀವಿ ಗಂಗೋರದಿಂದ ಮಥುರಾ ಮೇಲೆ ದಿಲ್ಲಿಗೆ ಹೋಗ್ತೀವಿ. ಮಥುರಾಯಿಂದ ದಿಲ್ಲಿ ಮಠ ಈಗ ಡೌನ್ ಸೈಡ್ ಏನು ಬರ್ತಾವಲ್ಲ, ದಿಲ್ಲಿಯಿಂದ ಏನು ಬಿಡ್ತಾವಲ್ಲ ರೀ ಈವ್ನಿಂಗ್ ಟೈಮ್ ಒಳಗೆ ರಾಜಧಾನಿ, ದುರಂತೋ ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್, ಆಂಧ್ರ ಪ್ರದೇಶ್ ಎಕ್ಸ್ಪ್ರೆಸ್ ಅಂತ ಪ್ರೀಮಿಯಮ್ ಟ್ರೈನ್ಗಳ್ದೆಲ್ಲ ನಾವು ಇವಾಗ ಕ್ರಾಸಿಂಗ್ ನೋಡೋರಂತ 130 ನಮ್ದು ಇರುತ್ತೆ, 130 ಅದರದ್ದು ಇರುತ್ತೆ. 260 ಎಕ್ಸ್ಪ್ರೆಸ್ ಸ್ಪೀಡದ್ದು ಕ್ರಾಸಿಂಗ್. ಡಿಪಾರ್ಟ್ ಆಗಿಬಿಡ್ಕೊ ನೋಡ್ರಿ ಇಲ್ಲಿ ಸ್ಪೀಡ್ 120 ತೊಗೊಂತ. ಇದೇನಿದು ಮೇನ್ ಲೈನ್ ಐತಲ್ಲ ನಾವು ಹೋಗೋದು ಪೂರ್ತಿ 130 ಲೈನ್ ಐತಿ. ವಾ, ಒಳಗೆ ಒಂದು ಫೀಲ್ ತೊಗೊಳತೀನಿ. ಒಂದು ಸ್ವಲ್ಪ ಬ್ರಷ್ ಮಾಡ್ತಾನೆ ನಿಮ್ಗೆ ಕ್ರಾಸಿಂಗ್ಸ್ ಜೊತೆ ಸಿಗ್ತಾನಂತೀಗ. ಎಕ್ಸಲ್ರೇಟ್ ಆಗತ್ತೆ ನೋಡ್ರಿ ಈಗ 126, 124, 126, 127, 130 ತೋರಿಸಿ ನಿಮ್ಗೆ ಆಫ್ ಮಾಡೋದಕ್ಕೆ. ಫೈನಲಿ 130 ಆಗ ಫ್ಲಾಟ್ 130
ಈಗ ನಾವು ಮಾನಸ್ ರಿವರ್ನ ಕ್ರಾಸ್ ಮಾಡತ್ತೀವಿ ನೋಡ್ರಿ. ಬಿಸಿಲಿನ ಸಾಮಾನು ಸಾಕಾಗಿ ಒಳಗೆ ಬಂದು ಮಲ್ಕೊಂಡ ನೋಡ್ರಿ. ಈಗ ವೇಟ್ ಐತೆ ನನಗೆ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಕ್ರಾಸಿಂಗ್ಸಿಗಾಗಿ. ರಾತ್ರಿ 11 ಗಂಟೆಗೆ ಹೋಗ್ಬಿಡ್ತೀವಿ ನಾವು. ಬಟ್ ಅದಕ್ಕಿಂತ ಮೊದಲು ಏನು ನಿಮಗೆ ಪ್ರೀಮಿಯಮ್ ಗಾಡಿ ಇದಾವಲ್ಲ, ಎಲ್ಲ ಪ್ರೀಮಿಯಮ್ ಗಾಡಿ ಜೊತೆನೂ ನಮಗೆ ಕ್ರಾಸಿಂಗ್ ನೋಡೋಕೆ ಸಿಗುತ್ತೆ. ನಿಮ್ಗೆ ಎಕ್ಸಾಂಪಲ್ಸಿಂದ ಹೇಳ್ಬೇಕಂತಂದ್ರೆ ಫಸ್ಟ್ ಬರುತ್ತೆ ನ್ಯೂ ಡೆಲ್ಲಿಗೂ ಇಂದ ಮುಂಬೈಗೆ ಹೋಗುವಂಥ ದ ಕಿಂಗ್ ರಾಜಧಾನಿ 1295 ಅದಾದ್ಮೇಲೆ ಆಗಸ್ಟ್ ಕ್ರಾಂತಿ ರಾಜಧಾನಿ, ಪಶ್ಚಿಮ ನಮ್ಮ ರಾಜಧಾನಿ, ಕರ್ನಾಟಕ ಎಕ್ಸ್ಪ್ರೆಸ್, ಕರ್ನಾಟಕ ಎಕ್ಸ್ಪ್ರೆಸ್, ಕೇರಳ ಎಕ್ಸ್ಪ್ರೆಸ್, ಆಂಧ್ರ ಪ್ರದೇಶ್ ಸಂಪರ್ಕ್ ಕ್ರಾಂತಿ. ಇವೆಲ್ಲ ಟ್ರೈನ್ಗಳು ನಿಮ್ಗೆ ಕ್ರಾಸಿಂಗ್ಸ್ ನೋಡೋಕೆ ಸಿಗುತ್ತೆ. ಯಾವ್ದಾರ ಓಟಕ್ಕಿದ್ರೆ ಅದನ್ನು ತೋರಿಸ್ತಾನಂತ. ಟ್ರೈನ್ ಜರ್ನಿ ಅಂತೂ ಮಸ್ತ್ ನಡ್ದ ಬಿಟ್ಟತ್ರಿ. ಎಲ್ಲರೂ ಈಗ ನೋಡ್ರಿ ಈಗ ಸ್ವಲ್ಪ ಫ್ರೆಶ್ ಅನ್ಸದೈತಿ. ನಂದು ನೋಡೇ ಬಿಡ್ರಿ, ಯಾಕಂದ್ರೆ ಫೇಸ್ ವಾಶ್ ಎಲ್ಲ ಮಾಡಿ ಆರಾಮ್ ಬಂದು ಕುಂತೇವಿ. ಸಂಜೆ ಟೈಮ್ ಆತಲ್ಲ, ರಾವತ್ ಕಚೋರಿ ತೊಗೊಂಬಂದಿದ್ವಿ ನಾವು. ಜೈಪುರದ ಫೇಮಸ್ ಇದೆ ನೋಡ್ರಿ. ಅಣ್ಣ ಈ ಕೌನ್ಸ ಕಚೋರಿ ಇದು ಪ್ಯಾಜ್ ಅಂದ್ರೆ ಉಳ್ಳಾಗಡ್ಡಿದ ಕಚೋರಿ ಒಂದು ಟೈಪ್ ಬರುತ್ತೆ, ಒಂದು ಇದು ಸಮೋಸ. ಈ ಸಮೋಸ किधर का ये सवाई का ವಾವ್. इले पुदीना चटनी कोटरा. ये कौन सा चटनी होगा? मीठा चटनी होगा क्या? प्रीमिक्स है? नहीं बनी हुई। प्रीमिक्स भी तो इनके पास कहाँ होगी भाई? है प्रीमिक्स वाले भी घूम रहे हैं। है क्या भैया गाड़ी में? हाँ प्रीमिक्स वाले भी घूम रहे हैं। प्रीमिक्स वाली हाँ पाउडर वाली थोड़ा सा एक ही दो भैया, वो देख पानी हो गया देख. ಅಣ್ಣ ಮಕ್ಕದ ಮೇಲೆ ಹೇಳ್ಬಿಡ್ತಾರೆ ಕರೆಕ್ಟ್ ಇದ್ದಿದ್ದು ಕರೆಕ್ಟ್, ಸುಳ್ಳಿದ್ರೆ ಸುಳ್ಳು. आप तो मुंह पे ही बोल देते हो. बोलना पड़ेगा ना भाई, उनको पता कैसे चलेगा कि वो बेशर्म है. देखिए भाई राजस्थान से ಇಲ್ಲಿ ನೋಡ್ರಿಲ್ಲ ಕಚೋರಿ ಐತಿ. ಇದು ಬ್ಯಾಳಿ ಕಚೋರಿ ಅಂದ್ರೆ ದಾಲ್ ಅಂತಾರಲ್ಲ, ಅದು ತೂರ್ ದಾಲ್. ಮತ್ತು ಇಲ್ಲಿ ಚಟ್ನಿ ಕೊಟ್ರ. ಇದ್ರೊಳಗೆ ಯಾವ ಟೈಪ್ ಬರ್ತಾವ, ಒಂದು ದಾಲದ್ ಬರುತ್ತೆ, ಒಂದು ಉಳ್ಳಾಗಡ್ಡಿದ್ ಬರುತ್ತೆ. ಹೇಳಿ ನಿಮ್ಗೆ ಇದು ನೋಡ್ರಿ. ಇದು ಇವ್ರ ಕಡೆ ಉಳ್ಳಾಗಡ್ಡಿ ಅಲ್ಲಿ ಈ ಶೇವ್ ಭಾಳ ಇಷ್ಟ ಆಗತ್ತೆ ನನಗೆ. ರತ್ಲಾಮದ್ ಮಸ್ತ್ ಇರುತ್ತೆ. ನಮ್ಮ ಶ್ರೇಯಾನ್ಸ್ ಭಾಯ್ ಯಾವತ್ತೂ ತೊಗೊಳದೇ ಇಲ್ಲ, ಹೇಳ್ತೇವೆ. ಯಾಕಂದ್ರೆ ಅವ್ರ ಊರ ಮಸ್ತ್ ಸಿಗುತ್ತೆ. ಈ ಚಟ್ನಿ ಜೊತೆ ತಿನ್ಬಾರ್ದ. ಇಲ್ಲಿದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ರವತ್ತದ ಒಂದು ಟ್ಯಾಗ್ಲೈನ್ ಐತೆ, ವಿದೌಟ್ ನೀವು ಚಟ್ನಿ ಇವ್ರದ್ದು ಕಚೋರಿ ಮತ್ತು ಸಮೋಸ ತಿನ್ಬೋದು ಅಂತೇಳಿ. ಬಟ್ ನಂಗಂತೂ ಚಟ್ನಿ ಬೇಕಾ. ಹಿಂಗೈತೆ ನೋಡ್ರಿ ಟೇಸ್ಟ್. ಇದೆ ನೋಡ್ರಿ ಉಳ್ಳಾಗಡ್ಡಿ ಕಚೋರಿ. ನಥಿಂಗ್ ಬಟ್ ಸಮೋಸ ಅನ್ಸೋದೈತಿ. ಬಟ್ ಟೇಸ್ಟ್ ನೋಡೋಣ. ನಿಮಗೂ ಬ್ಯಾಗ್ ನೀರು ಬರೋದ ಅಂತ ಗೊತ್ತೈತೆ ನನಗೆ. ಚೆನ್ನಾಗಿದೆ, ಡಿಫ್ರೆಂಟ್. लोकल राजस्थानी बॉय ಹೇಳ್ಬೇಕು ಟೇಸ್ಟ್ ಹೆಂಗಿದೆ ಅಂತ. कैसा है भाई? परफेक्ट है भाई, राजस्थान की है ना इसलिए मस्त, वो भी कैपिटल ऑफ राजस्थान. ಇದೇನಿದೆ ಫೆನ್ಸಿಂಗ್ ನೋಡತ್ತಿರಲ್ಲ, 130 ಸೆಕ್ಷನ್ ಒಳಗೆ ಈ ಫೆನ್ಸಿಂಗ್ ಆಗಿರ್ತಾರೆ. ಯಾಕಂತಂದ್ರೆ ಟ್ರೈನ್ ಇಷ್ಟು ಸ್ಪೀಡ್ ಒಳಗೆ ಹೋಗೋ ಸಂಬಂಧ ಯಾವ್ದಾರ ಕೆಟಲ್ಸ್ ಅಂದ್ರೆ ದನಕರುಗಳು ಬಂದು ಟ್ರೈನ್ ಒಳಗೆ ಸಿಕ್ಕೊಂಡು ಸಾಯ್ಬಾರ್ದಂತ ಹೇಳಿ ಇದನ್ನು ಮಾಡಿರ್ತಾರೆ. ಥ್ಯಾಂಕ್ಸ್ ಟು ಇಂಡಿಯನ್ ರೈಲ್ವೇಸ್ ಪೂರ್ತಿ ಟ್ರ್ಯಾಕಿನ ಬಾಜುನ ಈ ಫೆನ್ಸಿಂಗ್ ಹಾಕಿದ್ದಕ್ಕೆ. ಸನ್ಸೆಟ್ ನೋಡ್ರಿ ಎಷ್ಟು ಮಸ್ತ್ ಆಗತೈತಿ. ವಾ, ಗಾಡಿದು ಕ್ಲೀನ್ಲಿನೆಸ್ ನೋಡ್ರಿ ನೀವು. ಟಾಪ್ ನಾಚ್ ಇಟ್ಟಾರ. ಸೆಕೆಂಡ್ ಏಸ್ ಇದೆ, ನೀಟ್ ಆ್ಯಂಡ್ ಕ್ಲೀನ್ ಅದಾವ. ಇಲ್ಲೇ ಕ್ಲೋಸ್ ಮಾಡಿಲ್ಲಿದೆ. ನೆಕ್ಸ್ಟ್ ಇಲ್ಲಿ A1 A2 ಐತಿ, ನಮ್ಮದೇ A1.
ಟ್ರೈನ್ ಒಳಗೆ ಯಾವ್ದು ಚಲೋ ಹತ್ತತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇದೇನು ಪ್ರಿಮಿಕ್ಸದೊಂದು ಕಾನ್ಸೆಪ್ಟ್ ಒಂದದಲ್ಲ, ಇದು ಭಾರಿ ಮಸ್ತ್ ಅನ್ಸುತ್ತೆ. ನಾನು ಹೇಳ್ದಂಗೆ ನೆಸ್ಕೆಫೆ ಕಾಫಿ ತೊಗೊಂಡನಿ. ಇಲ್ಲೇ ಎಲ್ಲ ಹೆಚ್ಚಿದ ಟೀ ಐತಿ, ಇಲ್ಲೇ ಜಿಂಜರ್. ಹಾಂ ಭಯ್ಯ ಕ್ಯೂ ಆರ್ दे दीजिए ना. ಕ್ರಾಸಿಂಗ್ ನೋಡ್ರಲ್ಲ ಆದಿತ್ರಿ ನ್ಯೂ ದಿಲ್ಲಿಯಿಂದ ಮುಂಬೈ ಸೆಂಟ್ರಲ್ಗೆ ಹೋಗುವಂಥ 1295 ಕಿಂಗ್ ರಾಜಧಾನಿ ಅಂದರೆ ತೇಜಸ್ ರಾಜಧಾನಿ. ಈಗ ಬರತೈತಿ ಹಜರತ್ ನಿಜಾಮುದ್ದೀನಿಂದ ಮುಂಬೈ ಸೆಂಟ್ರಲ್ಗೆ ಹೋಗುವಂಥ ಆಗಸ್ಟ್ ಕ್ರಾಂತಿ ರಾಜಧಾನಿ. ಏನು ಹೋದು ರೀ 130 + 130 260 ಕಿಲೋಮೀಟರ್ ಜಿಂಗ್. ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇದೆಲ್ಲ ನಮ್ಮ ಕಡೆ ನೋಡಕ್ಕೆ ಸಿಗಂಗಿಲ್ಲ. ಇದೆಲ್ಲ ನೋಡ್ಬೇಕಂದ್ರೆ ನೀವು ನಾರ್ತ್ ಸೈಡಲ್ಲಿ ಬರ್ಬೇಕು. ಇಲ್ಲಿ ನೋಡ್ರಿ ಎಂಟ್ರಿ ಅದೇವಿ. ಈಗ ಮಥುರಾ ಜಂಕ್ಷನ್ ಔಟ್ರದಾಗ ಇದೇನು ಮೇನ್ ಲೈನ್ ಬರುತ್ತಲ್ಲ, ಚೆನ್ನೈ ಡೆಲ್ಲಿ ಮೇನ್ ಲೈನ, ಅದಕ್ಕೆ ಬಂದು ಕುಡ್ಕೊಂಡಿವಿ ನಾವು. ವಾಯಾ ಇದು ಬರುತ್ತೆ ನಾಗ್ಪುರ್, ಇಟಾರ್ಸಿ, ಭೋಪಾಲ, ಝಾನ್ಸಿ, ಗ್ವಾಲಿಯರ್, ಆಗ್ರಾ. ಮತ್ತು ನೀವೆಲ್ಲರೂ ಇನ್ನೊಂದು ಹೇಳತ್ತೀರಿ ಗತಿಮಾನ್ ಎಕ್ಸ್ಪ್ರೆಸ್ ಜರ್ನಿ ಮಾಡಂತೇಳಿ. ಗತಿಮಾನ್ ಎಕ್ಸ್ಪ್ರೆಸ್ ಜರ್ನಿ ಮಾಡ್ಬೇಕಂದ್ರೆ 50,000 ಸಬ್ಸ್ಕ್ರೈಬರ್ಸ್ ಮಾಡಿರಿ, ನಿಮಗೆ ಮರನೇ ದಿನ ವಿಡಿಯೋ ನೋಡಕ್ಕೆ ಸಿಗುತ್ತೆ. ನಾನು ಜರ್ನಿ ಮಾಡಿರ್ತೀನಿ ಬಟ್ ಅಪ್ಲೋಡ್ ಮಾಡಿರೋದಿಲ್ಲ. ಅದು ಮತ್ತು 160 ಓಡಾತಿಲ್ಲ. ಮಥುರಾ ಜಂಕ್ಷನಿಗೆ ಎಂಟ್ರ್ ಆದೀವಿ ನೋಡ್ರಿ ನಾವೀಗ. ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ನಾವು ಎಂಟ್ರ್ ಆಗಿದ್ದು ಸೋಗರಿಯಾ ನ್ಯೂ ದಿಲ್ಲಿ ಇಂಟರ್ಸಿಟಿ. ಈಗ ಎಂಟ್ರ್ ಆಗೈತೆ ರೀ ಮಥುರಾ ಮೇನ್ ಲೈನಿಗೆ ನಾವು ಈಗ ಕೊಡುವುದಿವಿ. ಇದೇನಿದು ಲೈನ್ ಐತಲ್ಲ ಆಗ್ರಾದಿಂದ ಡೆಲ್ಲಿ ಮರ, ಇದು ಪೂರ್ತಿ 160 ಲೈನ್ ಐತ್ರಿ. ಬಟ್ ಈಗ ಏನೋ ಒಂದಷ್ಟು ಕಾರಣಗಳಿಂದ 130ಗೆ ಅದನ್ನು ಕನ್ವರ್ಟ್ ಮಾಡಿ ಓಡಿಸತ್ತಾರ. ಬಟ್ ಕೆಪಬಲ್ ಐತಿ 160 ಓಡುವಂಗೆ. ಗತಿಮಾನ್ ಎಕ್ಸ್ಪ್ರೆಸ್, ವಂದೇ ಭಾರತ್ ಎಕ್ಸ್ಪ್ರೆಸ್ಗಳ 160 ಓಡ್ತಿದ್ದು, ಅವನು ಈ ಲೈನ್ ಒಳಗೆ 160ಇಂದ 130ಗೆ ಲಿಮಿಟ್ ಮಾಡಿಬಿಟ್ಟಾರೆ. ಮಥುರಾಕ ಜಂಕ್ಷನ್ ಯಾಕಂತಾರಪ್ಪ ಅಂತಂದ್ರೆ ಇಲ್ಲಿಂದ ಒಂದು 4 ಲೈನ್ ಬರ್ತಾರೆ. ಒಂದು ಲೈನ್ ನಾವು ಬಂದಿವಿ, ಮೇನ್ ಲೈನ್ ಕೋಟಾ ದಿಲ್ಲಿ, ಒಂದು ಲೈನ್ ಬಂದು ಚೆನ್ನೈ ದಿಲ್ಲಿ, ಇನ್ನೊಂದು ಲೈನ್ ಖಾಸ್ಗಂಜ್ ಫರುಖಾಬಾದ್ ಆ ಸೈಡ್ ಹೋಗುತ್ತೆ. ಅದ್ರ ಸಂಬಂಧ ಇದು ದೊಡ್ಡ ಮೇನ್ ಲೈನ್ ಜಂಕ್ಷನ್ ಆಗುತ್ತೆ. ಇಲ್ಲಿ 5 ನಿಮಿಷ ಸ್ಟಾಪ್ ಐತಿ ಟ್ರೈನಿಂದ. ಇದಾದ್ಮೇಲೆ ನಮಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸಂಪರ್ಕ ಕ್ರಾಂತಿ, ಆಂಧ್ರ ಪ್ರದೇಶ ಎಕ್ಸ್ಪ್ರೆಸ್, ಮತ್ತು ಯಾವ ಹೇಳ್ರಿ ನಮ್ಮ ರಾಜಧಾನಿ ಎಕ್ಸ್ಪ್ರೆಸ್, ಇವೆಲ್ಲ ಕ್ರಾಸಿಂಗ್ ನೋಡೋಕೆ ಸಿಗ್ತಾವೆ. ಎಕ್ಸೈಟೆಡ್ ಅದಾರೆ ಅಂತೇಳಿ ನಾನು ಅನ್ಕೋತೀನಿ. 5 ನಿಮಿಷ ಟೈಮ್ ಐತ್ರಿ ಇಲ್ಲಿ ನಮ್ಮ ಗಾಡಿ ಅದಕ್ಕೆ ಆರಾಮ ಹೇಳತ್ತೀನಿ. ಮತ್ತು ಬ್ಯಾಗ್ ಅಂತೇಳಿ ಯಾರಿಲ್ಲ, ಬ್ಯಾಗ್ ಅಂತೇಳಿ ಯಾರಿಲ್ಲ, ಅದಕ್ಕೆ ಹೋಗೋಣ ಅಂತೀವಿ. ಗಾಡಿ ಅಂತೂ ಫುಲ್ ಪ್ಯಾಕ್ ಅಂತೂ ಆಗೈತಿ.
ನೀವು ಎಂಡ್ ಒಳಗೆ ನೋಡ್ತಿರ್ಬೋದ ಸಿಗ್ನಲ್ ಗ್ರೀನ್ ಐತಿ. ಯಾಕೆ ಹೇಳ್ರಿ, ನಮ್ಮ ಬೆಂಗಳೂರಿಗೆ ಹೋಗುವಂಥ ನಮ್ಮ ರಾಜಧಾನಿ ಈಗ ಕ್ರಾಸಿಂಗ್ ಆಗಿ ಬರತೈತಿ. ಬರ್ರಿ ನೋಡೋಣ ಕ್ರಾಸಿಂಗ್. ಕರ್ನಾಟಕ ಎಕ್ಸ್ಪ್ರೆಸ್ ಜಸ್ಟ್ ಹೊಂಟಿದ್ದೆ, ಕ್ರಾಸ್ ಆಗ್ಬಿಡ್ತು. ಹತ್ರದಿಂದ ಇಲ್ಲಿ ಮಟ 4 ಕ್ರಾಸಿಂಗ್ ಅಂತೂ ನೋಡ್ರಿ. ಈಗ ಲಾಸ್ಟ್ ಕ್ರಾಸಿಂಗ್ ನಾನು ನಿಮಗೆ ತೋರಿಸೋದು ಯಾವುದಪ್ಪ ಅಂತಂತಂದ್ರೆ ನ್ಯೂ ಡೆಲ್ಲಿಯಿಂದ MGR ಚೆನ್ನೈ ಸೆಂಟ್ರಲ್ಗೆ ಹೋಗುವಂಥ ದ ಗ್ರೇಟ್ ಬಾಸ್ ಎಕ್ಸ್ಪ್ರೆಸ್ ಬರೋದ ನೋಡಮ್ಮ. ದೂರದಿಂದ ಅದು ಫ್ರೆಶ್ನೆಸ್ ಫೀಲ್ ಬಂತು ನೋಡ್ರಿ ಆ ಗಾಡಿಯಿಂದ. ಇದೇನಿದ್ದು ನಾವು ಗಾಡಿ ಹೊಂಟವಲ್ಲ, ಇದ್ರದ ರೇಕ್ ಶೇರಿಂಗ್ ಐತ್ರಿ. ನ್ಯೂ ಡೆಲ್ಲಿಯಿಂದ ಕಾನ್ಪುರ್ ಸೆಂಟ್ರಲ್ಗೆ ಹೋಗುವಂಥ ಶ್ರಮ್ ಶಕ್ತಿ ಎಕ್ಸ್ಪ್ರೆಸ್ ಜೊತೆ. ಶ್ರಮ್ ಶಕ್ತಿ ಅನ್ನೋದು ಒಂದು ಕಾನ್ಪುರ್ಗೆ ಹೋಗುವಂಥ ಪ್ರೀಮಿಯಂ ಗಾಡಿ. ಅದಕ್ಕೆ ನೋಡ್ರಿ ಇಲ್ಲಿ ರೆಡ್ ಕಾರ್ಪೆಟ್ ಹಾಕ್ಯಾರ. ವಾ ಲೈಕ್ ಬೇಕಾ ಇದಕ್ಕೆ. ಬಟ್ ಅದು ಹೊಲಸು ಮಾಡ್ಯಾರ ಮಂದಿ ಅದು ಬೇರೆ. ಬಟ್ ನಾನು ಅಣ್ಣ ಕಡೆ ಕೇಳ್ಪಟ್ಟೆ, ಅವ್ರು ಹೇಳತ್ತಿದ್ರೆ ಇದೇನು ಮೊದಲು ಬರೀ ಕಾನ್ಪುರಿಂದ ದಿಲ್ಲಿಗೆ ಬರ್ತೈತಲ್ಲ ಅವಾಗ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಇರ್ತೈತೆ. ಬಟ್ ಈಗೇನು ಸೋಬ್ಗರಿ ಯಾಕೆ ಎಕ್ಸ್ಟೆಂಡ್ ಮಾಡಲ್ಲ, ಬೆಳಿಗ್ಗೆ ಬಂದಿರುತ್ತೈತೆ ಕಾನ್ಪುರದಿಂದ. ಓ ಕ್ರಾಸಿಂಗ್ ಹೆಂಗೆ ಹೇಳೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ. ಬರ್ರಿ ಈಗ ನಾವು 1-2 ನಿಮಿಷದ ನಾವೀಗ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡಿದ್ದೀವಿ ನೋಡ್ರಿ. ಹಜರತ್ ನಿಜಾಮುದ್ದೀನ್ ಸ್ಟಾಪ್ ಇಲ್ಲ ಈ ಟ್ರೈನಿಗೆ. ನಮ್ಮ ಸೈಡಿಂದ ಬರುವಂಥ ಎಲ್ಲ ಮೇಜರ್ ಟ್ರೈನ್ಗಳು ಆಲ್ಮೋಸ್ಟ್ ಹಜರತ್ ನಿಜಾಮುದ್ದೀನ ಬರ್ತಾವೆ. ಕರ್ನಾಟಕ ಸಂಪರ್ಕ ಕ್ರಾಂತಿ, ರಾಜಧಾನಿ, ಮತ್ತು ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್, ಮೈಸೂರು ಸ್ವರ್ಣ ಜಯಂತಿ ಎಲ್ಲ ಇಲ್ಲೇ ಬರ್ತಾವೆ. ಮೇನ್ ಲೈನ್ ಸ್ಕಿಪ್. ನಾನು ರಾಜಧಾನಿ ಜರ್ನಿ ಮಾಡಿದಾಗ ರಾಜಧಾನಿ ಬಂದು ನಿಂತಿದ್ದ ಪ್ಲಾಟ್ಫಾರ್ಮ್ದಾಗ ರೀ. ನಂಗೆ ಭಾಳ ನೆನಪೈತಿ. ಸ್ಕಿಪ್ ಮಾಡಿದ್ವಿ. ಎಷ್ಟೋ ಜನ ನೋಡ್ರಿ ಇಲ್ಲಿ ಸ್ಲೋ ಆತ, ಇಲ್ಲಿ ಜಿಗಿದ್ ಬಿಟ್ರೆ. ಓ ಬೈ, ಮ್ಯಾನ್ ವರ್ಸಸ್ ವರ್ಲ್ಡ್ ಇದ್ದಂಗೆ ಅದ ನೋಡ್ರಿ. ಈ ಅಜ್ಜ ನೋಡ್ರಿ ಎದಕ್ಕೆ ಬೇಕು ಈ ವಯಸ್ಸಿನಾಗ. मालवा नहीं, इंदौर इंटरसिटी. इंदौर इंटरसिटी है.
दक्षिण रेल्वे अमृतसर से है सबके पंजाब में DRM कानपुर ऑन बोर्ड इस गाड़ी में चढ़ जाते हमारे वो गाड़ी नहीं ये तो रुकेंगे रुकेंगे शिवाजी को रुकेंगे हमेशा तिलक पे रुकती है आज क्लियर है शिवाजी को रुकेंगे भाई नई दिल्ली प्रयागराज अब जिस प्लेटफॉर्म से गाड़ी निकली ना 12 नंबर से अभी भी वही लगाया जाएगा 12 नंबर तो इसलिए रोकी नहीं गाड़ी क्योंकि ये गाड़ी निकल गई अगर ये गाड़ी निकली नहीं होती तो हमें रोका जाता फाइनली देश की राजधानी नई दिल्ली में अमृतसर जंक्शन न्यू दिल्ली शाले पंजाब ಈ ಟ್ರೈನ್ ಡೈಲಿ ಅರ್ಧ ತಾಸರಿಂದ 40 ನಿಮಿಷ ಡಿಲೇ ಬರುತ್ತೆ ರೀ ಬಟ್ ಅಣ್ಣ ಯಾವ ಗಾಡಿ ಒಳಗೆ ಹೊಂಟ್ರಲ್ಲ ಎಲ್ಲ ಗಾಡಿ ಆನ್ ಟೈಮ್ ಹೊಂಟ್ಬಿಟ್ಟವ ಬ್ಯಾಡ್ಲಕ್ಕಂತೇವು ಇದು तुरंत फर्स्ट से बुक किया ಹಾಂ और 8 आवर जर्नी 10 आता है ಹಾಂ ನ್ಯೂ ಡೆಲ್ಲಿ ಬರುವಂಥ ದುರಂತ ಒಳಗೆ ಬಂದಿದ್ರು ಲಾಸ್ಟ್ ಅಣ್ಣ ಮುಂಬೈ ದುರಂತ ಅದೇನಾಗಿತ್ತಪ್ಪ ಅಂತಂತಂದ್ರೆ 4 ಗಂಟೆಗೆ ಬರೋ ಟೈಮಿಂಗ್ ಇತ್ತು 2:30ಗೆ ಬಂದು ಔಟ್ರದಾಗ ನಿಂತ್ಬಿಟ್ಟಿತ್ತು ಅದಕ್ರೊಳಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ದಿತ್ತು ಅಲ್ಲೇ ಔಟ್ರದಾಗ ಟ್ರೈನ್ ತರ್ಬಿಸಿ ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ರು ಅಷ್ಟು ಬಿಫೋರ್ ಬಂತಾವ ಗಾಡಿ ಫೈನಲಿ ಜೈಪುರದಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ರೀ ಬಂದೀವಿ ಸವಾಯಿ ಮಾಧವಪುರಕ್ಕೆ ರಣಥಂಬೂರ್ ನ್ಯಾಷನಲ್ ಪಾರ್ಕ್ ಇರುವಂಥ ಮೇಜರ್ ಪ್ಲೇಸಸ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿ ಈ ಸೋಗರೆಯ ಎಂಟ್ರಿ ಸಿಟಿ ಒಳಗೆ ನ್ಯೂ ಡೆಲ್ಲಿ ಮಟ್ಟ ಬಂದ್ವಿ ದೇಶದ ರಾಜಧಾನಿ ಇಲ್ಲಿಂದ ನಮ್ದು ನೆಕ್ಸ್ಟ್ ಜರ್ನಿ ಎಲ್ಲಿಗಿರುತ್ತೆ ಅಂತೇಳಿ ನಿಮ್ಗೆ ಹೇಳ್ಬೇಕಂತಂದ್ರೆ ಅಂತ ರಾಜಧಾನಿ ಎಕ್ಸ್ಪ್ರೆಸ್ ಒಳಗೆ ರೀ ನಿಮ್ಗೆ ಫಸ್ಟ್ ಕ್ಲಾಸಾಗಿ ಇರಿಸಿದ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕಂತೇಳಿ ಆ ಜರ್ನಿ ಇರುತ್ತೆ ಈಗ ನಾವು ಹೊಂಟೇವಿ ಹೋಟೆಲ್ ಸಾಯಿಬ್ಗೆ ಅಲ್ಲಿ ಹೋಗಿ ವಿಡಿಯೋ ಎಂಡ್ ಮಾಡೋಣ ಅಂತ ಇಲ್ಲಿ ನೋಡ್ರಿ ಇಲ್ಲೇ ನಾವು ಬಂದೇವಿ ಹೋಟೆಲ್ ಸಾಯಿಬ್ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಅಂತೇಳಿ ನಮ್ಮ ರಾಹುಲ್ ಭಯ್ಯ ಭೇಟಿಗಾರ ಹಲೋ ಭಯ್ಯ कैसे हो ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಆದಮೇಲೆ ಈಗ ಮೀಟ್ ಆಗತ್ತೇವೆ ನಾವು ಇದು ಬಂದ್ಬಿಟ್ಟು ಹೋಟೆಲ್ ಸಾಯಿಬ್ ಅಂತೇಳಿ ನಿಮ್ಗೆ ಪಾಡ್ಗಂಜ್ ಏರಿಯಾ ಒಳಗೆ ಸಿಗುತ್ತೆ 200ರಿಂದ 300 ಮೀಟ್ರ್ ನಿಮಗೆ ಮ್ಯಾಕ್ಸಿಮಮ್ ಇದೆ ರೈಲ್ವೆ ಸ್ಟೇಷನಿಂದ CP ಎದ್ದಾಡ್ಬೇಕಂದ್ರೆ ಇದೇ ಲೊಕೇಶನ್ ಏನರ ಡೆಲ್ಲಿಗೆ ಬರತ್ತೀರಂದ್ರೆ 1500 ರೂಪಾಯಿ ಒಳಗೆ ವಿತ್ ಬ್ರೇಕ್ಫಾಸ್ಟ್ ಈ ರೂಮ್ ನಿಮ್ಗೆ AC ರೂಮ್ ಸಿಗುತ್ತೆ ಯಾಕಂತಂದ್ರೆ ಈ ಏರಿಯಾ ಒಳಗೆ ನಿಮ್ಗೆ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಹೋಟೆಲ್ ಸಿಗಲ್ಲ ಮತ್ತು ಟ್ರಸ್ಟೆಡ್ ಇರೋಂಗಿಲ್ಲ ಇದನ್ನು ನಾವು ಸಜೆಸ್ಟ್ ಮಾಡತ್ತೀವಿ ಯಾಕಂತಂದ್ರೆ 1.5 ಮಿಲಿಯನ್ ಇರೋಂಥ ಯೂಟ್ಯೂಬರ್ ಇಲ್ಲೇ ಅದಾರ ರಾಹುಲ್ ಭಯ್ಯ ಇಲ್ಲೇ ಅದಾರ ಮತ್ತು ನಾವೆಲ್ಲ ಇಲ್ಲೇ ಇದೇವೆ ಅಂತಂದ್ರೆ ಈ ಹೋಟೆಲದ ರಿವ್ಯೂ ನೀವೇ ತಿಳ್ಕೊಬೋದು ಏನು ಪೇಡ್ ಪ್ರಮೋಷನ್ ಅಲ್ಲ ಏನಲ್ಲ ಬರತ್ತೀರಂದ್ರೆ ಹೋಟೆಲ್ ಸಾಯಿಬ್ ನ್ಯೂ ಡೆಲ್ಲಿ ಇಲ್ಲೇ ನಿಮ್ಗೆ ಡೀಟೇಲ್ಸ್ ನೋಡೋಕೆ ಸಿಗುತ್ತೆ ಇಲ್ಲಿ ಮಟ ನೋಡ್ರಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋಸ್ದೊಳಗೆ ಸಿಗೋಣ ಅಂತ ನೆಕ್ಸ್ಟ್ ಹೌಡಾ ರಾಜಧಾನಿ ವೇಟ್ ಮಾಡ್ತೀರ ಅಂತೇಳಿ ಅನ್ಕೋತೀನಿ ಅದಕ್ಕೆ ಮಿನಿಮಮ್ 50,000 ವ್ಯೂಸ್ ಬಂದ್ರೆ ನೆಕ್ಸ್ಟ್ ವಿಡಿಯೋನ ಗತಿಮಾನ್ ಎಕ್ಸ್ಪ್ರೆಸ್ ಇರುತ್ತೆ ಮತ್ತು 50,000 ಸಬ್ಸ್ಕ್ರೈಬರ್ ಮುಟ್ಟಿರು ನಿಮ್ಗೆ ಒಂದು ಸರ್ಪ್ರೈಸ್ ಇರುತ್ತೆ ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಟ ಜೈ ಹಿಂದ್ ಜೈ ಕರ್ನಾಟಕ ಮಾತೆ